ಬಗ್ಗೆ ಕವನವನ್ನು ಹೇಳುತ್ತೇನೆ. ಎರಡು ಮುದ್ದಾದ ಹೃದಯಗಳ ಅವರ ಮುಗ್ಧವಾದ ಪ್ರೀತಿಯ ಫಲವಾಗಿ ಮೊದಲನೆಯ ಮಗು ಹೆಣ್ಣಾದರೆ ತಪಸ್ಸಿಗೂ ಕೂರದೆ ಆ ದೇವತೆಯೇ ಧರೆಗೆ ಇಳಿಸಿಕೊಂಡಂತೆ. ಮೊದಲನೆಯ ಮಗು ಹೆಣ್ಣಾದರೆ ತಪಸ್ಸಿಗೂ ಕೂರದೆ ಆ ದೇವತೆಯೇ ಧರೆಗೆ ಇಳಿಸಿಕೊಂಡಂತೆ. ಮುದ್ದು ಮುಖ ಕಣ್ಣ ಹೊಳಪಿನ ಸೆಳೆತ ನೋಡಲೇನು ತವಕ. ಮುದ್ದು ಮುಖ ಕಣ್ಣ ಹೊಳಪಿನ ಸೆಳೆತ ನೋಡಲೇನು ತವಕ. ನಿನ್ನ ಅಂದದಲ್ಲಿದೆ ಏನೋ ಮಾಯೆ, ಮುಖದಲ್ಲಿ ಮೂಡುತ್ತಿದೆ ಬೆಳಕಿನ ಛಾಯೆ. ನಿನ್ನ ಅಂದದಲ್ಲಿದೆ ಏನೋ ಮಾಯೆ, ಮುಖದಲ್ಲಿ ಮೂಡುತ್ತಿದೆ ಬೆಳಕಿನ ಛಾಯೆ. ಅಮ್ಮ ದೃಷ್ಟಿ ಬಟ್ಟಿಡುವುದ ಮರೆತರೇನೋ ಕಂದ, ಇಟ್ಟರೆ ಚಂದ ನನ್ನ ದೃಷ್ಟಿಯೇ ತಗಲುವಂತಿದೆ ನಿನ್ನಂದ. ಅಮ್ಮ ದೃಷ್ಟಿ ಬಟ್ಟಿಡುವುದ ಮರೆತರೇನೋ ಕಂದ, ಇಟ್ಟರೆ ಚಂದ ನನ್ನ ದೃಷ್ಟಿಯೇ ತಗಲುವಂತಿದೆ ನಿನ್ನಂದ. ನನ್ನ ಪದಗಳಿಂದ ದೃಷ್ಟಿ ಬಟ್ಟಿರಲೆ ಕಂದ, ಇಟ್ಟರೆ ನೀ ಇನ್ನೂ ಚಂದ. ನನ್ನ ಪದಗಳಿಂದ ದೃಷ್ಟಿ ಬಟ್ಟಿರಲೆ ಕಂದ, ಇಟ್ಟರೆ ನೀ ಇನ್ನೂ ಚಂದ. ಕನಿಷ್ಕಾಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ ಈಗ ಆದಿಂದ ಆದವರೆಗೆ ವರ್ಣಮಾಲೆಯಲ್ಲಿ ಕುವೆಂಪುರವರನ್ನು ವರ್ಣಿಸೋಕೆ ಪ್ರಯತ್ನ ಪಡುತ್ತೇನೆ. ಆ ಅಕ್ಷರದ ಅನ್ನ ಉಣಬಡಿಸಿ ಆ ಆನಂದಮಯ ಈ ಜಗರ್ದಯೆ ಎಂದು ಸಾರಿ ಈ ಇಳೆಯ ವಿಶ್ವ ಮಾನವನಾಗಿ ಈ ನಾಡಿಗೆ ಮೊದಲು ಜ್ಞಾನಪೀಠ ಸೃಷ್ಟಿ ತರಿಸಿ ಉದಯ ರವಿ ಆಗಿ ಊರಾದ ಕುಪ್ಪಳ್ಳಿಗೆ ಸಿರಿಯಾಗಿ ಋಷಿಯು ರಸ ಋಷಿಯಾಗಿ ಎಲ್ಲಾದರಿರಿ ಎಂತಾದರಿರಿ ಎಂದೆಂದಿಗೂ ನೀ ಕನ್ನಡವಾಗಿರಿ ಎಂದು ಬೀಗಿ ಏರಿಸಿಕೊಂಡು ಮುಡಿಗೆ ಪದ್ಮಭೂಷಣ ಐಕ್ಯತೆಯ ಭಾವ ಮೂಡಿಸಿ ಒಳವಿನ ಧಾರೆ ಎಳೆದು ಓ ನನ್ನ ಚೇತನವೆಂದು ಔದಾರ್ಯದಿಂದ ಬದುಕಿ ಅಂತರಂಗದ ಗುರು ಆಗಿ ಅಹರ್ನಿಸಿಯವರೇ ನಮ್ಮ ಕನ್ನಡದ ಮಹಾಕವಿ ಕುವೆಂಪುರವರಿಗೆ ನನ್ನ ನಮಗಳು. ಎಲ್ಲರಿಗೂ ಧನ್ಯವಾದಗಳು.